ಇವತ್ತು ನಾವು ಕನ್ನಡ ವ್ಯಾಕರಣದ ಭಾಗ 2ವನ್ನು ನೋಡೋಣ. ಹಿಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದ ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವತ್ತಿನ ಈ ತರಗತಿಯಲ್ಲಿ ನಾವು ಮೊದಲೇ ನೋಡೋದೇನಪ್ಪ ಅಂತಂದ್ರೆ ಶಬ್ದ ಮತ್ತು ಪದ ಅಂತೇಳಿ ನೋಡ್ತೀವಿ. ಬಹುತೇಕ ನಾವೇನು ಮಾಡ್ತೀವಿ, ಈ ಎರಡೂ ಪದಗಳನ್ನ ಒಂದೇ ರೀತಿಯಾಗಿ ಕಾಣ್ತೀವಿ. ಈ ಎರಡೂ ಪದಗಳು ಒಂದೇ ಅನ್ನುವ ಹೆಂಗೆ ನಾವೇನು ಮಾಡ್ತೀವಿ ತಿಳ್ಕೊಂಡ್ವಿ. ಬಟ್ ಆ್ಯಕ್ಚುಲಿ ಏನೈತಿ, ಈ ಎರಡೂ ಪದಗಳು ಬೇರೆ ಬೇರೆ ಆಗ್ಯಾವ. ಹಾಗಾದ್ರೆ ಈ ಎರಡು ಪದಗಳಲ್ಲಿ ಮೊದಲನೇ ಪದವಾದ ಶಬ್ದ ಅಂದರೆ ಏನಂತೇಳಿ ನಾವೀಗ ನೋಡೋಣ. ಶಬ್ದ ಅಂತಂದ್ರೆ ಪದದ ಮೂಲ ರೂಪಕ್ಕೆ ನಾವು ಹೆಂಗೆ ಕರಿತೀವಿ, ಶಬ್ದ ಅಂತ ಕರಿತೀವಿ. ಅಥವಾ ಇನ್ನೊಂದು ರೀತಿಯಾಗಿ ಹೇಳೋದಾದ್ರೆ ಪ್ರತ್ಯಯ ರಹಿತವಾದದ್ದು ಏನಾಗಿರ್ತೈತಿ, ಶಬ್ದ ಆಗಿರ್ತೈತಿ. ಯಾವುದಕ್ಕೆ ಪ್ರತ್ಯಯ ಇರೋದಿಲ್ಲೋ ಅದೇನು ಶಬ್ದ ಆಗಿರ್ತೈತಿ ಅದು. ಇನ್ನು ನೆಕ್ಸ್ಟ್ ಬರೋದು ಏನಪ್ಪ ಅಂತಂದ್ರೆ ಪದ ಅಂತೇಳಿ ಬರ್ತೈತಿ. ಪದ ಅಂದರೆ ಏನಂತ ನೋಡೋದಂತಾರೆ, ಶಬ್ದಗಳಿಗೆ ಪ್ರತ್ಯಯಗಳು ಸೇರಿ ಪದಗಳಾಗ್ತಾವೆ. ಅಂದ್ರೆ ಶಬ್ದ ಅಂದರೆ ಪ್ರತ್ಯಯ ರಹಿತವಾದದ್ದು. ಆ ಶಬ್ದಕ್ಕೆ ಪ್ರತ್ಯಯ ಕೂಡ್ತಂತಂದ್ರೆ ಅದಕ್ಕೆ ನಾವೇನು ಕರಿತೀವಿ, ಪದ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ನೋಡ್ಬೋದು ನೀವು ಇಲ್ಲಿ. ಬಂದನು, ಹೋದನು, ನಿಂತನು, ರಾಮನಿಗೆ ಇತ್ಯಾದಿ. ಇವೆಲ್ಲ ಏನಿವ ಪದಕ್ಕೆ ಉದಾಹರಣೆ ಇವು. ನೆಕ್ಸ್ಟ್ ಇದಾದ ನಂತರ ಬರೋ ಕಾನ್ಸೆಪ್ಟ್ ಏನಪ್ಪ ಅಂತಂತಂದ್ರೆ, ನೆಕ್ಸ್ಟ್ ಏನು ಬರುತ್ತಂದ್ರೆ ನಾಮಪದ ಅಂತೇಳಿ ಬರ್ತೈತಿ. ನಾಮಪದ ಹಾಗಂದ್ರೆ ಈ ನಾಮಪದ ಅಂದರೆ ಏನಂತ ನೋಡೋದಾದ್ರೆ, ಯಾವುದೇ ಒಂದು ವ್ಯಕ್ತಿಯ ಹೆಸರನ್ನಾಗಲಿ, ವಸ್ತುವಿನ ಹೆಸರನ್ನಾಗಲಿ, ಸ್ಥಳದ ಹೆಸರನ್ನಾಗಲಿ, ಪ್ರಾಣಿ ಪಕ್ಷಿಗಳ ಹೆಸರನ್ನಾಗಲಿ ಸೂಚಿಸುವ ಪದಗಳನ್ನ ಏನು ಕರಿತೀವಿ, ನಾಮಪದಗಳಂತೆ ಕರಿತೀವಿ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಹೆಸರಾಗಿರ್ಬೋದು, ವಸ್ತುವಿನ ಹೆಸರಾಗಿರ್ಬೋದು, ಸ್ಥಳದ ಹೆಸರಾಗಿರ್ಬೋದು, ಪ್ರಾಣಿ ಪಕ್ಷಿಗಳ ಹೆಸರಾಗಿರ್ಬೋದು, ಅವನ್ನೆಲ್ಲ ಸೂಚಿಸ್ತಕ್ಕಂಥ ಶಬ್ದಗಳು ಏನು ಕರಿತೀವಿ, ನಾಮಪದಗಳಂತೇಳಿ ಕರಿತೀವಿ. ನೆಕ್ಸ್ಟ್ ಇದಾದ ನಂತರ ಬರೋದು ನಾಮ ಪ್ರಕೃತಿ ಅಂತೇ ಬರ್ತೈತಿ. ನಾಮ ಪ್ರಕೃತಿ ಅಂತಂದ್ರೆ ನೋಡೋದಾದ್ರೆ ನಾಮಪದದ ಮೂಲ ರೂಪಕ್ಕೆ ನಾವು ಹೆಂಗೆ ಕರಿತೀವಿ, ನಾಮ ಪ್ರಕೃತಿ ಅಂತ ಕರಿತೀವಿ. ನಾಮಪದದ ಮೂಲ ರೂಪಕ್ಕೆ ಏನು ಕರಿತೀವಿ, ನಾಮ ಪ್ರಕೃತಿ ಅಂತ ಕರಿತೀವಿ. ಈ ನಾಮ ಪ್ರಕೃತಿಯಲ್ಲಿ ಎರಡು ರೀತಿಯಾದ ವಿಧಗಳಿದಾವೆ. ಮೊದಲನೇ ವಿಧ ಸಹಜನಾಮ, ಎರಡನೇ ವಿಧ ಸಾಧಿತ ನಾಮ ಅಂತೇಳಿ ಬರ್ತಾವೆ. ಇವೆರಡು ಏನಿವ ನಾಮ ಪ್ರಕೃತಿಯ ವಿಧಗಳು. ಈ ಸಹಜನಾಮ ಅಂತ ಬರುತ್ತಲ್ಲ, ಈ ಸಹಜನಾಮದಾಗ ಒಟ್ಟಾರೆಯಾಗಿ 8 ವಿಧಗಳು ಬರ್ತಾವೆ. ಯಾವಪ್ಪ ಅಂತಂದ್ರೆ ವಸ್ತುವಾಚಕ, ಭಾವವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಪ್ರಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ. ಈ ರೀತಿಯಾಗ 8 ಪ್ರಕಾರಗಳು ಬರ್ತಾವೆ. ಈಗ ನಾವೇನು ಮಾಡೋಣ, ಈ 8 ಪ್ರಕಾರಗಳನ್ನ ಇನ್ ಡೀಟೇಲ್ ಆಗಿ ನೋಡೋಣ. ಈಗ ಈ 8 ಪ್ರಕಾರದಲ್ಲಿ ಮೊದಲನೇದಾಗಿ ಬರೋದು ವಸ್ತುವಾಚಕ ಅಂತ ಬರುತ್ತೆ. ವಸ್ತುಗಳ ಹೆಸರನ್ನು ಹೇಳುವ ಶಬ್ದಗಳನ್ನ ಏನು ಕರಿತೀವಿ, ವಸ್ತುವಾಚಕ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ನೋಡ್ರಿ, ಮರ ಆಗಿರ್ಬೋದು, ಪರ್ವತ, ರವಿ, ಬೆಳಗಾವಿ, ಪುಸ್ತಕ, ಹುಲಿ ಇತ್ಯಾದಿ. ಇವೆಲ್ಲ ಏನಕ್ಕವ ವಸ್ತುವಾಚಕಗಳಿಗೆ ಉದಾಹರಣೆಗಳಕ್ಕವ. ನೆಕ್ಸ್ಟ್ ನೋಡ್ರಿ, ಈ ವಸ್ತುವಾಚಕಗಳಲ್ಲಿ ಮುಖ್ಯವಾಗಿ 3 ವಿಧಗಳು ಬರ್ತಾವೆ. ಮೊದಲನೇದು ರೂಢನಾಮ, ಎರಡನೇದು ಅಂಕಿತನಾಮ, ಮೂರನೇದು ಅನ್ವರ್ತಕ ನಾಮ ಅಂಥೇಳಿ 3 ವಿಧಗಳು ಬರ್ತಾವೆ. ಈ ಥರ ಬರ್ತಾವೆ ವಸ್ತುವಾಚಕದಾಗ ಬರ್ತಾವೆ. ಈಗ ಈ ಥರ ಮೊದಲನೇದು ನೋಡೋದು ರೂಢನಾಮ ಅಂದರೆ ನೋಡೋದಾದ್ರೆ ಬಹು ಹಿಂದಿನಿಂದಲೂ ರೂಢಿಗತವಾಗಿ ಬಂದ ವಸ್ತು ಮತ್ತು ಪ್ರಾಣಿ ಪಕ್ಷಿಗಳ ಹೆಸರುಗಳಿಗೆ ರೂಢನಾಮ ಅಂತ ಕರಿತೀವಿ. ಅಂದರೆ ಬಹು ಹಿಂದಿನ ರೂಢಿಗತವಾಗಿ ಬಂದಿರತಕ್ಕಂತಹ ವಸ್ತು ಮತ್ತು ಪ್ರಾಣಿಗಳ ಹೆಸರುಗಳಿಗೆ ಏನು ಕರಿತೀವಿ, ರೂಢನಾಮ ಅಂತ ಕರಿತೀವಿ. ಉದಾಹರಣೆ ಏನಾಗಿರ್ಬೋದು, ಮರ ಆಗಿರ್ಬೋದು, ಪರ್ವತ ಆಗಿರ್ಬೋದು, ಗಿಡ ಆಗಿರ್ಬೋದು. ಈ ರೀತಿಯಾದ ಹಲವಾರು ಉದಾಹರಣೆಗಳಿದಾವೆ. ನೆಕ್ಸ್ಟ್ ಇದಾದ ನಂತರ ಬರೋದು ಅಂಕಿತ ನಾಮ ಅಂತೇಳಿ ಬರ್ತೈತಿ. ಅಂಕಿತ ನಾಮ ಅಂತೇಳಿ ನೋಡೋದಾದ್ರೆ ವ್ಯಕ್ತಿಗಳನ್ನು, ಪ್ರಾಣಿಗಳನ್ನು, ವಸ್ತುಗಳನ್ನು ಗುರುತಿಸಲು ಅನುಕೂಲವಾಗುವ ಇಟ್ಟ ಹೆಸರುಗಳಿಗೆ ನಾವೇನು ಕರಿತೀವಿ, ಅಂಕಿತ ನಾಮ ಅಂತ ಕರಿತೀವಿ. ಈಗ ಯಾವುದೇ ಒಂದು ವ್ಯಕ್ತಿ ಇರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಅವುಗಳನ್ನು ಗುರ್ತಾಡಲಿಕ್ಕೆ ನಾವು ಅನುಕೂಲವಾದಂಥ ಹೆಸರು ಇಟ್ಟಿರ್ತೀವಿ. ಆ ಹೆಸರುಗಳನ್ನ ಏನು ಕರಿತೀವಿ, ಅಂಕಿತ ನಾಮ ಅಂತ ಕರಿತೀವಿ. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನ ನಾವೇನು ಮಾಡ್ಬೋದು, ಈ ಅಂಕಿತ ನಾಮಕ್ಕೆ ಉದಾಹರಣೆ ಅಂಥೇಳಿ ನಾವು ಪರಿಗಣನೆ ಮಾಡ್ಬೋದು. ಇದಾದ ನಂತರ ನೆಕ್ಸ್ಟ್ ಬರೋದೇನು, ಅನ್ವರ್ತಕ ನಾಮ ಅಂತೇಳಿ ಬರುತ್ತೆ. ಈ ಅನ್ವರ್ತಕ ನಾಮ ಅಂದರೆ ನೋಡೋದಾದ್ರೆ ಉದ್ಯೋಗ ಇಲ್ಲವೇ ಗುಣ ಸ್ವಭಾವ ಲಕ್ಷಣಕ್ಕೆ ಅನುಗುಣವಾಗಿ ವ್ಯಕ್ತಿಗಳಿಗೆ ಅಥವಾ ವಸ್ತುಗಳಿಗೆ ಬಂದ ಹೆಸರುಗಳನ್ನ ನಾವೇನು ಕರಿತೀವಿ, ಅನ್ವರ್ತಕ ನಾಮ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಉದ್ಯೋಗ ಆಗಿರ್ಬೋದು, ಇಲ್ಲವೇ ಯಾವುದೇ ಒಂದು ಗುಣಲಕ್ಷಣ ಆಗಿರ್ಬೋದು, ಆ ಆಧಾರದ ಮೇಲೆ ಏನಾದ್ರು ಹೆಸರು ಅಂತಂದ್ರೆ ಅದಕ್ಕೆ ನಾವೇನು ಕರಿತೀವಿ, ಅನ್ವರ್ತಕ ನಾಮ ಅಂತ ಕರಿತೀವಿ. ಅನ್ವರ್ತಕ ನಾಮ ಉದಾಹರಣೆ ಈ ಕೆಳಗೆ ನೋಡೋದಾದ್ರೆ ವೈದ್ಯ ಆಗಿರ್ಬೋದು, ಪಂಡಿತ ಆಗಿರ್ಬೋದು, ಶಿಕ್ಷಕ ಆಗಿರ್ಬೋದು, ಕಿವುಡ ಆಗಿರ್ಬೋದು. ಈ ರೀತಿಯಾದ ಹಲವಾರು ಉದಾಹರಣೆ ಇದಕ್ಕೆ ಬರ್ತಾವೆ, ಅನ್ವರ್ತಕ ನಾಮಕ ಉದಾಹರಣೆಗಳಾಕವು.
ಇನ್ನು ನೆಕ್ಸ್ಟ್ ಬರೋದು ಏನಪ್ಪ ಅಂತಂದ್ರೆ ಭಾವವಾಚಕ ಅಂತ ಬರುತ್ತೆ. ಈ ಭಾವವಾಚಕ ಅಂದರೆ ಏನು ನೋಡೋದಾದ್ರೆ ವಸ್ತುಗಳ, ವ್ಯಕ್ತಿಗಳ, ಪ್ರಾಣಿಗಳ ಗುಣ, ಸ್ವಭಾವ, ಸ್ಥಿತಿ ಮೊದಲಾದ ಭಾವನೆಗಳನ್ನ ಬುದ್ಧಿಗೆ, ಮನಸ್ಸಿಗೆ ಸೂಚಿಸುವ ಶಬ್ದಗಳಿಗೆ ಕರಿತೀವಿ ಭಾವವಾಚಕ ಅಂತ ಕರಿತೀವಿ. ಅಂದರೆ ಒಟ್ಟಾರೆಯಾಗಿ ಭಾವನೆಗಳಿಗೆ ಸಂಬಂಧಪಟ್ಟಂತಹ ಶಬ್ದಗಳನ್ನ ಏನು ಕರಿತೀವಿ ಭಾವವಾಚಕಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ನೋಡಿದ್ರೆ ಸಂತೋಷ ಆಗಿರ್ಬೋದು, ಆಶ್ಚರ್ಯ ಆಗಿರ್ಬೋದು, ದುಃಖ ಆಗಿರ್ಬೋದು, ಸಿಟ್ಟು, ಶಾಂತಿ, ಈ ರೀತಿಯಾದ ಭಾವನಾತ್ಮಕ ಶಬ್ದಗಳಿಗೆ ಏನು ಕರಿತೀವಿ ಭಾವವಾಚಕಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇದಾದ ನಂತರ ಬರೋದು ಗುಣವಾಚಕ ಅಂತೇಳಿ ಬರುತ್ತೆ. ಈ ಗುಣವಾಚಕ ಅಂದ್ರೆ ನೋಡೋದಂದ್ರೆ ಯಾವುದೇ ಒಂದು ವಸ್ತು, ಪ್ರಾಣಿ, ಪಕ್ಷಿಗಳ, ವ್ಯಕ್ತಿಗಳ ಗುಣ, ಸ್ವಭಾವ ಮತ್ತು ರೀತಿಗಳನ್ನು ವರ್ಣಿಸುವ ಶಬ್ದಗಳೇನು ಕರಿತೀವಿ ಗುಣವಾಚಕ ಅಂತ ಕರಿತೀವಿ. ಒಟ್ಟಾರೆಯಾಗಿ ಗುಣವನ್ನು ಏನು ಮಾಡಬೇಕು ರೀಪ್ರೆಸೆಂಟ್ ಮಾಡಬೇಕು. ಉದಾಹರಣೆ ದಪ್ಪ ಆಗಿರ್ಬೋದು, ಒಳ್ಳೆಯ, ಚಿಕ್ಕ, ಕೆಂಪು, ಸುಂದರ ಇತ್ಯಾದಿಗಳೇನಿರ್ತವೆ ಗುಣವಾಚಕಗಳಾಗಿರ್ತವೆ. ನೆಕ್ಸ್ಟ್ ಇದಾದ ನಂತರ ಬರೋದು ಸಂಖ್ಯಾವಾಚಕ ಅಂತ ಬರುತ್ತೆ. ಹೆಸರೇ ಸೂಚಿಸುವಂತೆ ಸಂಖ್ಯೆಗಳನ್ನು ಯಾವುದು ಸೂಚಿಸುತ್ತಿಲ್ಲ ಆ ಶಬ್ದಗಳೇನು ಕರಿತೀವಿ ಸಂಖ್ಯಾವಾಚಕಗಳು ಅಂತ ಕರಿತೀವಿ. ಇದಕ್ಕೆ ನಾವು ಉದಾಹರಣೆಗಳನ್ನ ನೋಡೋದಾದ್ರೆ 1, 10, 40, 100, 1000 ಇತ್ಯಾದಿ ಇವುಗಳಿಗೆ ಏನು ಕರಿತೀವಿ ಸಂಖ್ಯಾವಾಚಕಗಳಂತ ಕರಿತೀವಿ. ಇದಾದ ನಂತರ ಇನ್ನೊಂದು ಬರೋದು ಅಂತಂದ್ರೆ ಸಂಖ್ಯೇಯ ವಾಚಕ ಅಂತ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ ಸಂಖ್ಯೇಯ ವಾಚಕಗಳು ಅಂತ ಬರುತ್ತೆ. ಈ ಸಂಖ್ಯೇಯ ವಾಚಕ ಅಂತಂದ್ರೆ ನಿಯಮಿತವಾದ ಕ್ರಮವನ್ನು ಸೂಚಿಸುವ ಸಂಖ್ಯೆಗಳನ್ನು ಸಂಖ್ಯೇಯ ವಾಚಕಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಯಾವ ರೀತಿ ಇರ್ತೈತೆ ಅಂತಂದ್ರೆ ಇನ್ನು ಉದಾಹರಣೆ ಮುಖಾಂತರ ನೆನ್ಪಿಟ್ಕೋಬೇಕಿನ್ನ 1ನೇಯ, 2ನೇಯ, 3ನೇಯ, 7ನೇಯ ಇತ್ಯಾದಿ ಈ ರೀತಿಯಾಗಿ ಏನಿರುತ್ತೆ ಸಂಖ್ಯಾವಾಚಕಗಳು ಅಂತ ಇರ್ತೈತಿ. ಓಕೆ ಅಲ್ಲ. ಇನ್ನು ನೆಕ್ಸ್ಟ್ ಇದಂತ ಬರೋದು ಪ್ರಮಾಣವಾಚಕ ಅಂತ ಬರುತ್ತೆ. ಪ್ರಮಾಣವಾಚಕಗಳು ಈ ಪ್ರಮಾಣವಾಚಕಗಳು ಅಂತ ನೋಡೋದಾದ್ರೆ ಅಳತೆ, ತೂಕ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳು ಏನು ಕರಿತೀವಿ ಪ್ರಮಾಣವಾಚಕಗಳು ಅಂತ ಕರಿತೀವಿ. ಅಂದರೆ ಅಳತೆ ಆಗಿರ್ಬೋದು, ತೂಕ ಆಗಿರ್ಬೋದು, ಇವುಗಳನ್ನ ಏನು ಮಾಡ್ಕೋದ ರೆಪ್ರೆಸೆಂಟ್ ಮಾಡಬೇಕು. ಉದಾಹರಣೆ ಅಷ್ಟ, ಇಷ್ಟ, ಸ್ವಲ್ಪ, ಅಪಾರ ಇತ್ಯಾದಿಗಳೇನಕ್ಕವು ಪ್ರಮಾಣವಾಚಕ ಉದಾಹರಣೆಗಳಾಗ್ತವೆ. ನೆಕ್ಸ್ಟ್ ಈ ಪ್ರಮಾಣವಾಚಕಗಳು ಮುಗಿದಂತ ಬರೋದು ಪ್ರಕಾರವಾಚಕಗಳು ಅಂತ ಬರ್ತದೆ. ಪ್ರಕಾರವಾಚಕ ಅಂದರೆ ಏನಪ್ಪ ಅಂತಂದ್ರೆ ವಸ್ತುಗಳ ನಿಜ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳೇನು ಕರಿತೀವಿ ಪ್ರಕಾರವಾಚಕಗಳು ಅಂತ ಕರಿತೀವಿ. ಅಂದರೆ ಒಂದು ವಸ್ತು ಯಾವ ರೀತಿ ಐತಿ ಅಂತಹ ಆಯಿತು, ಇಂತಹ ಆಯಿತು, ಎಂತಹ ಐತಿ ಅಂತ ತಿಳಿಸೋಕೆ ಅಂತೀವಿ ಪ್ರಕಾರವಾಚಕ ಅಂತ ಕರಿತೀವಿ. ಕೊನೆಯದಾಗಿ ದಿಗ್ವಾಚಕಗಳು ಅಂತ ಬರುತ್ತೆ. ಅಂದರೆ ದಿಕ್ಕುಗಳನ್ನ ಹೆಸರನ್ನು ಹೇಳುವ ಶಬ್ದಗಳೇನು ಕರಿತೀವಿ ದಿಗ್ವಾಚಕಗಳು ಅಂತ ಕರಿತೀವಿ. ಉದಾಹರಣೆ ಮೂಡಣ, ಪಡುವಣ, ಪೂರ್ವ, ಪಶ್ಚಿಮ ಇತ್ಯಾದಿ ಇವೆಲ್ಲ ಏನಕ್ಕವ ದಿಗ್ವಾಚಕಗಳು ಅಂತೇಳಿ ಕರಿತಾವೆ. ಓಕೆ, ಥ್ಯಾಂಕ್ ಯು.